ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ವಿಡಿಯೋ ಯೂಶ್ವಲಿ ನೋಡಿರ್ತೀರ ನೀವು ತಮ್ಮನೇಲಲ್ಲಿ ಏನು ವಿಡಿಯೋ ಅಂತೇಳಿ. ಇವತ್ತು ವಿನೋರು ಡ್ಯೂಟಿಗೆ ಹೋಗಿದ್ರು, ನೈಟ್ ಡ್ಯೂಟಿ. ಹಾಗೆ ನಾನು ಆನ್ ದಿ ವೇ ಹೋಗ್ತಾ ಅವ್ರನ್ನ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಈಗ ಕೆಲಸ ಮಾಡ್ತಿರ್ತಾರೆ ಅಥವಾ ಆಫೀಸಲ್ಲಿ ಇರ್ತಾರೆ, ಹೋಗಿ ಹಾಗೆ ಮೀಟ್ ಮಾಡೋಣ. ಹಾಗೆ ಸರ್ಪ್ರೈಸ್. ನಾನು 5 ಗಂಟೆಗೆ ಎದ್ದು ಯಾವುದ್ರಲ್ಲಿ ಹೋಗೋದು ನಮ್ಮ ಮನೆಯಿಂದ ಅವ್ರ ಆಫೀಸಿಗೆ ಕರೆಕ್ಟಾಗಿ 1 ಕಿಲೋಮೀಟ್ರ್ ಅಷ್ಟಾದರೂ ಆಗುತ್ತೆ. 1 ಕಿಲೋಮೀಟ್ರ್ ಅಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಆಗುತ್ತೆ. ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ, ಬೇಗನೆ ಹೋಗ್ಬೋದು. ಬಟ್ ಇಷ್ಟೊತ್ತಲ್ಲಿ ಇನ್ನೂ ಕತ್ಲೆ ಥರ ಇರುತ್ತೆ. ಅದಕ್ಕೆ ನನ್ನ ತಮ್ಮನ ಕರ್ಕೊಂಡು ಗಾಡೀಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಗಾಡೀಲಿ ಆಗಲ್ಲ, ನನ್ನ ತಮ್ಮನ ಕರ್ಕೊಂಡು ನಡ್ಕೊಂಡೇ ಹೋಗ್ತೀನಿ. ಈ ಕಡೆಯಿಂದ ನಡ್ಕೊಂಡು ಹೊಂಟೋಗ್ಬಿಡ್ತೀವಿ, ಆ ಕಡೆಯಿಂದ ಬೇಕಿದ್ರೆ ಗಾಡೀಲಿ ಬಿಟ್ರಾಯ್ತು. ಇವತ್ತು ನೋಡಿ, ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇವತ್ತು ಫನ್ನಾಗಿರುತ್ತೆ. ನನ್ನ ತಮ್ಮನೂ ಮಲ್ಕೊಬಿಟ್ಟಿದ್ದ, ಅವನು ಎಬ್ಬಿಸಿ ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮಲ್ಕೊಂಡಿದ್ದ? ಶಾಕ್ ಆಯ್ತಾ? ಯಾಕಪ್ಪ ಅಕ್ಕವ ನಿಂಗೆ ತಟ್ತಾಳಲ್ವಾಗ್ಲ ಅಂತ. ಸರಿ ಹೋಗೋಣ ಬಾ, ಬೇಗ ಹೋಗಿದ್ದು ನಿಮ್ಮ ಭಾವನ ಮಾತಾಡ್ಸ್ಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ಬೇಗ ನಡ್ಕೊಂಡು ಹೋಗ್ಬಿಡೋಣ, ಈ ಕಡೆಯಿಂದ ಆ ಕಡೆಯಿಂದ ಬೇಕಿದ್ರೆ ಗಾಡೀಲಿ ಬಂದಾಯ್ತು. ಓಕೆನಾ? ಬಾ. ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಬೇರೆ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಆಯ್ತು ಆ್ಯಕ್ಚುಲಾಗಿ. ನೋಡೋಣ. ಬಟ್ ಅವ್ರಿಗೆ ನಾವು ಬರ್ತೀವಿ ಅಂತ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ. ಇವಾಗ ಡ್ಯೂಟಿಲಿ ಇರ್ತಾರಲ್ವಾ, ಸೊ ಏನಾದರೂ ಫ್ರೀ ಇದ್ದರೆ ಅವರು ನನ್ನ ಅದೃಷ್ಟ, 1-2 ನಿಮಿಷ ಮಾತಾಡಿಸ್ಕೊಂಡು ಹಾಗೆ ಹೋಗ್ಬೋದು. ಬಟ್ ನಾನು ಬರ್ತೀನಿ ಅಂತ ಐಡಿಯಾ ಇಲ್ವಲ್ಲ, ಅದೇ ಸರ್ಪ್ರೈಸು, ಅದೇ ಫ್ರ್ಯಾಂಕ್ ಅವರಿಗೆ. ನೋಡೋಣ ಏನಾಗುತ್ತೆ ಇವತ್ತು. ಪ್ರ್ಯಾಂಕ್ ಗೋಸ್ ರಾಂಗ್ ಆಗುತ್ತೋ ಅಥವಾ ಪ್ರ್ಯಾಂಕ್ ನಿಜವಾಗ್ಲೂ ಸಕ್ಸಸ್ ಆಗುತ್ತೋ ಅಂತ ಹೇಳಿ ನೋಡೋಣ. ವಿಶ್ರಾಂತ್, ಇದೇ ರೋಡು. ಇಲ್ಲಿಂದ ಸ್ಟ್ರೈಟ್ ಒಂದೇ ರೋಡಲ್ಲಿ ಹೋಗಿ ಲೆಫ್ಟ್ ತಗೋಬೇಕು. ಅಲ್ಲಿ ಲಾಸ್ಟ್ ಬೆಳಕು ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು. ಅದು ಮೇನ್ ರೋಡು. ಅಲ್ಲಿವರೆಗೂ ಹೋಗಿ ಲೆಫ್ಟ್ ತೊಗೊಂಡು ಮತ್ತೆ ಸಿಗ್ನಲ್ ಹತ್ರ ರೈಟ್ ತೊಗೊಂಡ್ರೆ ನಮ್ಮ ವಿನೋರ್ ಸಿಗ್ತಾರೆ. ಅಷ್ಟರೊಳಗಡೆ ಏನಾದರೂ ಅವರು ಆಫೀಸಲ್ಲೇ ಇದ್ದರೆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ನಾವು ಹೋಗೋಷ್ಟರೊಳಗಡೆ ಅವ್ರು ಏನಾದರೂ ಆಫೀಸಲ್ಲಿ ಇರಲಿಲ್ಲ ಅಂದರೆ ಪ್ಲ್ಯಾನ್ ಕಂಪ್ಲೀಟಾಗಿ ಫ್ಲಾಪ್ ಆಗುತ್ತೆ. ನಿನಗೇನು ಅನಿಸುತ್ತೆ ವಿಶ್ರಾಂತ್? ನನಗೆ ಸಡನ್ನಾಗಿ ಶಾಕ್ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ. ಸಡನ್ನಾಗಿ ಶಾಕ್ ಕೊಟ್ಟರೆ ಅವನಿಗೆ ಖುಷಿ ಆಗುತ್ತೆ. ಅವ್ರು ನೋಡೋಣ, ಅವ್ರ ಭಾವನ ರಿಯಾಕ್ಷನ್ ನೋಡಿ ಇವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ. ಬೇಗ ನಡ್ಕೊಂಡು ಹೋಗ್ಬಿಡೋಣ ಇವಾಗ. ಬೇಗ ಆಲ್ಮೋಸ್ಟ್ ಅಲ್ಲಿ ಬಂದ್ವಿ, ಅರ್ಧ ನಡ್ಕೊಬಂದ್ವಿ. ಸ್ವಲ್ಪ ದೂರ ಐತೆ. ಬೆಳಗ್ಗೆ ಹೊತ್ತು ಈ ಥರ ಏನಾದ್ರು ವಾಕಿಂಗ್ ಆಗ್ಬಿಟ್ರೆ ಇನ್ನೂ ಚೆನ್ನಾಗಿರ್ತೀವಿ ಅಲ್ವಾ ತಾನೇ? ಡೈಲಿ ಬ್ಯಾಡ್ಮಿಂಟನ್ ಹೋಗೋದ ಪ್ರಕಾರ. ನೀನು ಬ್ಯಾಡ್ಮಿಂಟನ್ಗೆ ಹೋಗ್ತಿದ್ದಲ್ಲ ಪ್ರಾಕ್ಟೀಸ್ಗೆ, ಎಷ್ಟು ಗಂಟೆಗೆ ಎದ್ದೇಳಿಸಿದ್ದೆ? ನಾನು 5 ಗಂಟೆಗೆ ಹೊರಟೆ. ಇವನಿಗೆ ಅಭ್ಯಾಸ ಐತೆ, ನಾನೀಗ ಎದ್ದರೂ ನನ್ನ ಮನೇಲೇ ಇರ್ತಿದ್ವಿ. ಎದ್ದೇಳೋದು ಯೂಶ್ವಲಿ ಇಷ್ಟು ಬೇಗ ಲೇಟು, ಕತ್ಲಾಯಿತು. ಎದ್ದೇಳೋದು ಇಷ್ಟು ಬೇಗ ರೇರು. ಬಟ್ ಎದ್ರೆ ಮನೇಲೇ ಒಳಗಡೆ ಇರ್ತಿದ್ವಿ. ಸುಸ್ತಾಯ್ತು ಇಷ್ಟು ನಡೆಯೋಷ್ಟೊಳಗಡೆ. ಅವ್ರ ಆಫೀಸ್ ಹತ್ರ ಬಂದಿದ್ದೀನಿ. ಆಫ್ ಮಾಡಿ. ಅವ್ರ ಆಫೀಸ್ ಹತ್ರ ಬಂದಿದ್ದೀನಿ, ನೋಡೋಣ ಹೋಗ್ತೀನಿ. ಏನು ಅನ್ನಿಸ್ಬೇಕಂದ್ರೆ ರಿಯಾಕ್ಷನ್ ಹೇಳು ನಿಂದು. ಫೋನ್ ಮಾಡಿ ಬರ್ರಿ ಅಂತ ಕರೆದ್ರೆ ಯಾಕೆ ಬಂದಿದ್ಯಾ ಏನು ಅಂತ ಕ್ವೆಶನ್ ಕೇಳ್ತಾರೆ ಯಾರ. ಏನು ನಿಮ್ಮ ರಿಯಾಕ್ಷನ್ ಹೇಳಿ ಇವಾಗ. ನೀವು ಏನು ಅನ್ನಿಸ್ತಂತ ಹೇಳಿ. ಏನು ಹೇಳಿ? ಚಳಿ ಅನಿಸ್ತಿದೆ. ನೀನು ಚಳಿ ಆಗ್ತಿಲ್ವಾ? ಅವನು ದೇವಸ್ಥಾನಕ್ಕೆ ಹೋಗಿದ್ದ, ಹಂಗೆ ಎಲ್ಲೋ ಅಂದಿ ಹೋಗ್ತಿದ್ದೆ. ಅದಕ್ಕೆ ನಾವು ಬರ್ತೀವಿ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ವಲ್ಲ ನಿಮಗೆ, ಅದಕ್ಕೆ ನಾವು ಮಧ್ಯರಾತ್ರಿ 3 ಗಂಟೆ ಕೆಲಸ ಮಾಡಿ
ಹಾಂ, ಮಧ್ಯರಾತ್ರಿ 3 ಗಂಟೆವರೆಗೂ ಕೆಲಸ ಮಾಡಿ ಆಫೀಸ್ ಹತ್ರ ಬಂದ್ರಂತೆ. 24/7 ಅವೈಲಬಲ್ ವಿನೋದ್ ರಾಜ್. ಯಾರು ಬೇಕಿದ್ರು ನಿಮ್ಮ ಮನೇಲಿ ಬೆಳಕಿಲ್ಲ ಅಂತಂದರೆ ಆರಾಮಾಗಿ ಕಾಲ್ ಮಾಡ್ಬೋದು. ವರ್ಸಲ್ಲಂತೆ. ಇನ್ನೇನು ರಿಯಾಕ್ಷನ್ ಹೇಳಿ. ನಾನು ಹೋಗ್ತಾ ಇರ್ತೀನಿ ಓವರ್ ಆ್ಯಕ್ಟಿಂಗ್ ಇದು. ಎಲ್ಲಿ ಬಂದಿದ್ರಿ? ನಿಮಗೆ ಚಳಿ ಆಗ್ತಲ್ವೇ ನನಗೆ? ಆಗ್ತಿದೆ. ಇವಾಗ ಟೈಮ್ ಎಷ್ಟು ರೀ? 6:30. ಕಾಫಿ ಕುಡಿತಿದ್ವಿ. ಏನೋ ಅವರೇ ಕರ್ಕೊಬಂದರು ಅಂತ ಅನ್ಕೊಬಿಟ್ರು ಅಂದರೆ ಅದು ಸುಮ್ಮನೆ ಏನಲ್ಲ. ನಾನೇ ಫೋರ್ಸ್ಫುಲ್ಲಿ ಕಾಫಿ ಕೊಡಿಸಿ ಅಂತ ಅಂದಕ್ಕೆ ಈಗ ಕರ್ಕೊಬೋದವ್ರೆ ಕಾಫಿಗೆ. ಅದಕ್ಕಲ್ಲ, ಚಳಿ ಜಾಸ್ತಿ. ಓಹೋ, ಚಳಿ ಜಾಸ್ತಿ ಇದೆ ಒಂದು, ಮತ್ತು ಅವ್ರಿಗೆ ಕುಡಿಬೇಕು ಅನ್ನಿಸ್ತೈತೆ, ಅದಕ್ಕೆ ನನ್ನ ಕರ್ಕೊಬಂದರು. ಇಲ್ಲ ಅಂದರೆ ಅದೇ ಕಣ್ಕೊ ಕರ್ಕೊಬರ್ತಿರ್ಲಿಲ್ಲ. ಫೋರ್ಸ್ಫುಲ್ಲಿ ನಾನೇ ಕಾಫಿ ಕೊಡಿಸಿ ಅಂತ ಅಂದ್ಬಿಟ್ಟು ಕರ್ಕೊಬಂದಿದ್ದು. ಸರಿ, ಕಾಫಿ ಕುಡಿ, ಬಿಸಿ ಯಾರು ಗೊತ್ತಾ? ಕುಡೀರಿ, ನಾನೇ ಕೊಡಿಸಿದ್ದು ಕಾಫಿ. ಆಯಿತು, ನೀನೇ ಬಿಲ್ ಪೇ ಮಾಡ್ಬಿಡು. ಕೊಡಿಸಿದ್ದಷ್ಟೇ, ಪೇ ಮಾಡೋದು ಇವರೇ. ಕೊಡಿಸಿದ್ದು ಅಂದರೆ ಪೇ ಮಾಡಿದ್ರೆ ಕೊಡಿಸ್ದಂಗೆ. ಕುಡೀರಿ ಅಂತ ಸಜೆಸ್ಟ್ ಮಾಡಿದ್ರಲ್ಲ. ಟೀ ಚೆನ್ನಾಗೈತಕ್ಕ. ಟೀ ಅಲ್ಲ ಕಣೋ, ಇದು ಕಾಫಿ. ಮನೇಲಿ ಒಂಥರ ಆಯ್ತು, ಇಲ್ಲೊಂಥರ ಆಯ್ತು. ಕಾಫಿ ಇದು, ಟೀ ಅಲ್ಲ. ಅಕ್ಕ ಟೀ ಚೆನ್ನಾಗೈತಾ ಅಂತ ಕೇಳ್ತಾನೆ ಅಂದೆ. ಆಮೇಲೆ ಅಕ್ಕ ಟೀ ಚೆನ್ನಾಗೈತಾ ಅಕ್ಕ, ಮನೇಲೆ ಒಂಥರ ಇರ್ತದೆ ಟೀ, ಇಲ್ಲೇ ಒಂಥರ ಐತಲ್ವಾ ಅಕ್ಕ ಅಂತವನು. ಇದು ಟೀ ಅಲ್ಲ ಕಣೋ, ಕಾಫಿ ಅಂದೆ. ಓ, ಮನೇಲೆ ಒಂಥರ ಇರುತ್ತೆ, ಇಲ್ಲೇ ಒಂಥರ ಐತಲ್ವಾ ಅಕ್ಕ ಅಂತ ಇದ್ದ. ಟೀಗೂ ಕಾಫಿಗೂ ವ್ಯತ್ಯಾಸ ಗೊತ್ತಿಲ್ವೇನೋ ವಿಷಯ? ಅದೆಲ್ಲ ಕೈ ಹೊಡಿತಿತ್ತಲ್ಲ ಟೀಗೆ. ಟೀ ಅಲ್ಲ ಕಣ, ಅದು ಕಾಫಿ. ಅದೇ ಕಾಫಿ ಕೈ ಹೊಡಿತಿತ್ತಲ್ಲ, ಅದಕ್ಕೆ. ಮನೇಲಿ ಸಕ್ಕರೆ ಜಾಸ್ತಿ ಹಾಕೊಂಡ್ಬಿಡ್ತೀರಾ. ಆ್ಯಕ್ಚುಲಿ ಕಾಫಿ ಹಿಂಗಿರ್ಬೇಕು. ಹಾಂ, ಕಾಫಿ ಬೀಜ ಏನು ಸ್ವೀಟ್ ಇರುತ್ತೆ ಅನ್ಕೊಂಡಿದ್ದೀರಾ? ಹೌದು. ಕಾಫಿ ಬೀಜ ಭಾಳ ಕೈ ಹೊಡಿತಿತ್ತಲ್ಲ, ಅದಕ್ಕೆ. ಕಹಿನೇ ಇರುತ್ತೆ ಕಾಫಿ ಬೀಜ. ನೀವು ಮನೇಲಿ ಸ್ವೀಟ್ ಜಾಸ್ತಿ ಹಾಕೋತೀರಾ. ಸರಿ, ಇವಾಗ ಪಯಣ ನಾವು ಮನೆಗೆ ಹೊರಟ್ವಿ. ಆಯಿತು, ನಾವು ಬಂದಿದ್ದ ಕೆಲಸನೂ ಮುಗೀತು. ಸೊ ಹಾಗೆ ಮನೆಗೆ ಹೊರಡ್ತಾ ಇದ್ವಿ. ಇನ್ನೋರು ಹಾಗೆ ಮತ್ತೆ ರಿಟರ್ನ್ ಹೋಗ್ತಾರೆ. ನಾವು ಹಾಗೆ ಒಂದು ವಿಸಿಟ್ ಆಗೋಣ ಅಂತ ಬಂದ್ವಿ. ಹಾಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ಮನೆಗೆ. ರಾಜರಾಜೇಶ್ವರಿ ದೇವಸ್ಥಾನದ ದೇವಸ್ಥಾನ. ಇಲ್ಲ, ಎಲ್ಲರೂ ಕೈ ಮುಖ ಹೊಡಿ. ನೀನು ಕೈ ಮುಖ ಇನ್ನು. ಇವತ್ತಿನ ವ್ಲಾಗ್ ಆಲ್ರೆಡಿ ಯೂಶಲಿ ನೋಡಿರ್ತೀರ ತಮ್ನೇಲಲ್ಲಿ. ವಿನೋರ್ನ ಹೋಗಿ ಮೀಟ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡೋದಾಗಿತ್ತು. ಅದರದ್ದು ಕಂಟಿನ್ಯೂ ವ್ಲಾಗ್ ಇದು, ಅದೇ ಕಂಟಿನ್ಯೂ ಆಗ್ತಿದೆ ಇದು. ಇವತ್ತು ಪಾಲಕ್ ಚಪಾತಿ ಐಡಿಯಾ ಏನಿರಲಿಲ್ಲ, ಸುಮ್ಮನೆ ಹಾಗೆ ಮಾಡ್ತಿರೋದು. ಇವತ್ತು ಪಾಲಕ್ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಚಪಾತಿ ಹಿಟ್ಟು ಕಲಸೋದು ಯೂಶಲಿ ಉಪ್ಪು, ಎಣ್ಣೆ, 1/2 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಏನು ಬೇಕಿದ್ರು ನೀವು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಬೇಕೇ ಬೇಕು, ಯೂಶಲಿ ಗೋಧಿ ಹಿಟ್ಟು. ಅದಾದಮೇಲೆ ಈ ಥರ ಎಣ್ಣೆ ಬಿಡೋ ಥರ, ಗ್ರೀನ್ ಎಣ್ಣೆ ಥರ ಬಂದಿದ್ದಿಲ್ಲ, ಈ ಥರ ಎಣ್ಣೆ ಬಿಡೋ ಥರ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇದನ್ನು ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿಗೆ ಹಾಕ್ಕೊಂಡು ಪಾಲಕ್ ಸೊಪ್ಪನ್ನ ಹುರ್ಕೊಂಡಿದ್ವಲ್ಲ ಅದನ್ನು ಚಪಾತಿ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಅಟ್ಲೀಸ್ಟ್ 1/2 ಅವರ್ ಆದರೂ, ಮೊದಲೇ ಜಾಸ್ತಿ ನೀರು ಹಾಕೋಬೇಡಿ, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಂಡಿರಬೇಕು. ಪಾಲಕ್ನ ಹುರ್ಕೊಂಡಿರೋದು ಹಾಕಿದ್ದೀವಲ್ಲ ಅದು ಸ್ವಲ್ಪ ಸುಡ್ತಿರುತ್ತೆ. ಅದನ್ನು ಫಸ್ಟು ಸುಮ್ಮನೆ ಹಾಗೆ ಮೇಲ್ಮೇಲೆ ಬಿಸಿ ಮೇಲ್ಮೇಲೆ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ 1 ಅವರ್ವರೆಗೂ ಇದನ್ನು ಚೆನ್ನಾಗಿ ನೆನೆಸಿ, ಅಂದರೆ ಮುಚ್ಚಿಡಿ. 1 ಅವರ್ ಆದಮೇಲೆ ಲಟ್ಸಿದಾಗ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕಿ 1 ಅವರ್ವರೆಗೂ ಚೆನ್ನಾಗಿ ನೆನೆಯಕ್ಕೆ ಬಿಡೋಣ. ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಅವರೆಕಾಯಿ ತೊಗೋಬೇಕು. ಅವರೆಕಾಯಿನ ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ತೊಳೆದ್ಬಿಟ್ಟು ಇದನ್ನು ಬೇಯಕ್ಕಿಟ್ಟು, ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತು ಒರೆಸ್ಬಿಟ್ಟು ಇಟ್ಕೊಳ್ಳಿ. ಆವಾಗಲೇ ತೊಳೆದು
ಬಟ್ಟೆಯಲ್ಲಿ ಹೊರಿಸಿ ಇಟ್ಕೊಂಡಿದ್ದನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಾಗಿರೋ ಐಟಮ್ಸು 2 ದಪ್ಪಿರುಳ್ಳಿ ಕಟ್ ಮಾಡ್ಕೊಳ್ಳಿ, ಒಂದು ಸಣ್ಣ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6, ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ತೊಗೋಬೋದು. ಮತ್ತು ಸಣ್ಣದಾಗಿ ತುರ್ಕೊಳ್ಳೋಕ್ಕಾದ್ರೂ ತುರ್ಕೊಳ್ಳಿ ಅಥವಾ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕಾದ್ರೂ ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ತುರ್ಕೊಂಡಿಕ್ಕೊಂಡು, ಮತ್ತು ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು, ಇಷ್ಟು ಐಟಮ್ಸ್ ಬೇಕು. ಗರಂ ಮಸಾಲ, ಮೆಣಸಿನ್ಕಾಯಿ ಪೌಡರ್, ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಇಷ್ಟು ಐಟಮ್ಸ್ ಬೇಕಾಗಿದೆ. ಇವಾಗ ಮಾಡುವ ವಿಧಾನ ನೋಡೋಣ. ಪಾಲಕ್ ಸೊಪ್ಪನ್ನ ಹುರ್ಕೊಂಡಿರೋ ಬಾಣಲಿಗೆ ನಾನು ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋತಿದ್ದೀನಿ. ಆವಾಗಲೇ ಸಾಸಿವೆನ ಸ್ಕಿಪ್ ಮಾಡಿದ್ದೆ, ಸಾಸಿವೆನೂ ಹಾಕೋಬೇಕು. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸ್ಪೂನಷ್ಟು ಜೀರಿಗೆ ಹಾಕೋತಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿಯೋಕ್ಕೆ ಶುರುವಾದಮೇಲೆ ಆವಾಗಲೇ ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ ಹಾಕೋತಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ಹೆಚ್ಚಿಕೊಂಡಿರೋ ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಕರಿಬೇವು ಮತ್ತು ಈರುಳ್ಳಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದ ತಕ್ಷಣವೇ ಹೆಚ್ಚಿಕೊಂಡಿರೋ ಟೊಮೊಟೊನ ಹಾಕ್ಕೊಂಡು 5 ನಿಮಿಷ ಫ್ರೈ ಮಾಡಿ. ಆವಾಗಲೇ ಏನು ಇಟ್ಕೊಂಡಿದ್ವಿ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್, ಮೆಣಸಿನ್ಕಾಯಿ ಪೌಡ್ರ್ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪನೂ ನೀರು ಹಾಕ್ದಂಗೆ ಈ ಥರ ಡ್ರೈ ಫ್ರೈ ಚೆನ್ನಾಗಿ ಮಾಡ್ಕೊಳ್ಳಿ. ಆವಾಗಲೇ ಹಸಿ ಅವರೆಕಾಯಿನ ಬೇಯಿಟ್ಟಿದ್ವಲ್ಲ, ಅದು ಈ ಥರ ಬೆಂದಿದೆ, ಅಂದರೆ 50% ಬೆಂದಿದೆ. ಅದನ್ನು ನೀರು ಸಮೇತವಾಗಲೇ, ಅಂದರೆ ನೀರೆಲ್ಲ ಸ್ವಲ್ಪ ಹಿಂಗೋಗಿರುತ್ತೆ, ಎಷ್ಟು ನೀರು ಉಳಿದಿರುತ್ತೋ ಅದನ್ನು ಬಿಸಾಕಬೇಡಿ, ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಬೆಂದ ಮೇಲೆ ಬೆಂಡೆಕಾಯಿ, ಈಗ ಅರ್ಧ ಅವರೆಕಾಯಿ ಬೆಂದಿದೆ, ಹಾಗೆ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇದನ್ನೊಂದು 20 ನಿಮಿಷ ಚೆನ್ನಾಗಿ ಇದರಲ್ಲೇ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕ್ಲೋಸ್ ಮಾಡಿ ಅದೊಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಬೆಂಡೆಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇದಕ್ಕೆ ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ತೀನಿ. ಆವಾಗ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ನಾವೇನು ಬೆಂಡೆಕಾಯಿ ಮತ್ತು ಅವರೆಕಾಯಿ ಗೊಜ್ಜು ಮಾಡಿದ್ದೀವಿ ಅದು ರೆಡಿ ಆಗಿದೆ. ಈಗ ಇದನ್ನಲ್ಲಿ ಕ್ಲೋಸ್ ಮಾಡಿ ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೊಳ್ಳಿ. ನಾವು ಆವಾಗಲೇ ಮಾಡಿರ್ತಕ್ಕಂತಹ ಬೆಂಡೆಕಾಯಿ ಅವರೆಕಾಯಿ ಗೊಜ್ಜು ರೆಡಿಯಾಗಿದೆ. ಚಪಾತಿ ಲಟ್ಸೋದು ಕಾರಣಾಂತರಗಳಿಂದ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಚಪಾತಿ ಲಟ್ಸೋದನ್ನು ಮಾತ್ರ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ನಿಮ್ಮ ಮನೇಲಿ ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಪಾಲಕ್ ಸೊಪ್ಪು ಕಂಪ್ಲೀಟ್ ಆಯಿತು. ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.